ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗತಿಗಳ ಚಲನೆಗಳಿಂದ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ದ್ವಾದಶ ರಾಶಿಗಳ ಮೇಲೆ ಅಂತ ನೋಡೋಣ ಬನ್ನಿ. ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ ಗ್ರಹಗಳ ಸ್ಥಾನಗಳನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರರಿದ್ದು, ಕಟಕ ರಾಶಿನಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹಾಗೂ ಕನ್ಯಾ ರಾಶಿನಲ್ಲಿ ಕುಜ ಗ್ರಹ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಹಾಗೂ ಮೀನ ರಾಶಿಯಲ್ಲಿ ಶನಿ ಗ್ರಹ ಇದೆ. ಮತ್ತು ಇನ್ನು ದ್ವಿತೀಯಾರ್ಧದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಆಗಸ್ಟ್ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ತನ್ನ ಸ್ವಂತ ಮನೆಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಅದು ಅಷ್ಟೇ ಅಲ್ದಿರ ಇನ್ನು ಶುಕ್ರ ಗ್ರಹ 19ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಇನ್ನು ಬುಧ ಗ್ರಹ ಆಗಸ್ಟ್ 30ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಈ ಎಲ್ಲ ಬದಲಾವಣೆಗಳಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಇದು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ. ಇನ್ನು ತುಲಾ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ತುಲಾ ರಾಶಿ ಅಂದ್ರೇ ನಿಮ್ಮ ರಾಶಾಧಿಪತಿ ಶುಕ್ರ ಅಲ್ವಾ. ಸೊ ನೀವು ಏನೇ ಕೆಲಸ ಮಾಡಿದ್ರೂ ಎಲ್ಲ ಲ್ಯಾವಿಶ್ ಆಗಿರಬೇಕು ಅಂತ ಆಸೆ ಪಡ್ತೀರಾ. ಏನೇ ಒಂದು ವಸ್ತು ತೊಗೊಂಡ್ರೂ ಕೂಡ ಅದು ಒಂದು ಟಾಪ್ ಮೋಸ್ಟ್ ಆಗಿರಬೇಕು ಅಂತ ಆಸೆ ಪಡ್ತೀರಾ. ಒಂದು ಕಾರ್ ತೊಗೊಳ್ಳೋದಾಗಿರ್ಬೋದು ಅಥವಾ ಮನೆಗೆ ಏನಾದರೂ ಒಂದು ವಸ್ತು ಖರೀದಿ ಮಾಡ್ತೀರಿ ಅಂದರೂ ಒಂದು ಒಳ್ಳೆ ಬ್ರ್ಯಾಂಡೆಡ್ ಇರಬೇಕು ಅಂತ ಇಷ್ಟಪಡ್ತೀರಾ. ಅಥವಾ ನೀವು ಹಾಕೊಳ್ಳೋ ಒಂದು ಬಟ್ಟೆ ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಇರಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಇನ್ನು ನಿಮ್ಮ ಈ ಒಂದು ತುಲಾ ರಾಶಿನಲ್ಲಿ ಹುಟ್ಟಿದವರು ಆಲ್ಮೋಸ್ಟ್ ಯಾವುದಾದ್ರೂ ಒಂದು ನ್ಯಾಯಕ್ಕೆ ನಿಮ್ಮನ್ನು ಕರೆಯುವಂಥದ್ದಾಗಿರ್ಬೋದು. ಯಾಕಂದರೆ ನೀವು ಜಡ್ಜ್ಮೆಂಟ್ ಚೆನ್ನಾಗಿ ಕೊಡ್ತೀರಾ ಅಂತ ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಕೆಲವು ನ್ಯಾಯಗಳಿಗೆ ನಿಮ್ಮನ್ನು ಬನ್ನಿ ಅಂತ ಕರೆಯೋದಾಗಿರ್ಬೋದು. ಇನ್ನು ನಿಮ್ಮ ಉದ್ಯೋಗ, ವ್ಯಾಪಾರ, ಇನ್ನು ಹಣಕಾಸಿನ ಪರಿಸ್ಥಿತಿ ಈ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ವ್ಯಾಪಾರ, ಉದ್ಯೋಗ ಅಂತ ಬಂದಾಗ ನಿಮಗೆ ಈ ತಿಂಗಳು ತುಂಬ ಉತ್ತಮ ರೀತಿಯಲ್ಲೇ ಇದೆ ಅಂತ ಹೇಳ್ಬೋದು. ಆದರೆ ಧನಾಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅದ್ರ ಕಡೆ ಒಂದು ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡೋದು ಉತ್ತಮ ಅಂತಲೇ ಹೇಳ್ತೀನಿ. ಆದರೆ ನಿಮಗೆ ಒಂದು ಉತ್ತಮವಾದ ಒಳ್ಳೆಯ ಅವಕಾಶಗಳು ಬರ್ತಾ ಇದೆ. ಹೊಸ ಹೊಸ ಅವಕಾಶಗಳು ಬರೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಷ್ಟೇ ಅಲ್ದಿರ ನಿಮಗೆ ಒಂದು ಯಾವುದನ್ನು ಹೊಸ ಸ್ಟಾರ್ಟಪ್ ಮಾಡ್ತೀರಾ ಅಂತಂದ್ರೂ ಕೂಡ ಇದು ಉತ್ತಮವಾದ ಸಮಯ. ಇವಾಗ ನೀವು ಆಲ್ರೆಡಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಇನ್ಯಾವುದೋ ಒಂದು ಐಡಿಯಾ ನಿಮ್ಮ ತಲೆಗೆ ಬರ್ಬೋದು. ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೊಂಡು ನೀವು ಸ್ಟಾರ್ಟಪ್ ಮಾಡೋಕ್ಕೆ ಇದೊಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗಸ್ಥರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳಿದ್ದಾವೆ. ಅಥವಾ ಯಾರಾದರೂ ಟ್ರಾನ್ಸ್ಫರ್ನ ನಿರೀಕ್ಷೆ ಮಾಡ್ತಾ ಇದ್ದರೆ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಅಥವಾ ನಿಮಗೆ ಸ್ಥಳ ಬದಲಾವಣೆ ಮಾಡೋದಾಗ್ಬೋದು, ಮನೆ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು. ಈ ಎಲ್ಲನೂ ಕೂಡ ನಿಮಗೆ ಈ ತಿಂಗಳು ನಡೀತಾ ಇರುತ್ತೆ. ಇನ್ನು ಉದ್ಯೋಗ ಮಾಡ್ತಿರೋರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ಬೋದು. ಅಥವಾ ಟ್ರೈನಿಂಗ್ಗೋಸ್ಕರನಾದರೂ ನಿಮ್ಗೊಂದು ವಾರದ ಮಟ್ಟಕ್ಕಾದರೂ ಹೋಗಿ ಬನ್ನಿ ಅಂತ ಕಳಿಸ್ಕೊಡೋದಾಗಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಸ್ಥಳ ಬದಲಾವಣೆ ಅಂತೂ ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಆಗ್ತಾ ಇದೆ. ಇನ್ನು ಕುಟುಂಬದ ವಿಷಯಕ್ಕೆ ಅಂತ ಬಂದಾಗ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣವೇ ಇದೆ. ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಒಂದು ಉತ್ತಮವಾದ ಪ್ರೀತಿ ಬಾಂಧವ್ಯ ಬೆಳೀತಿದೆ. ಅವ್ರ ಜೊತೆಯಲ್ಲಿ ನೀವು ಒಂದು ಕಾಲ ಕಳೆಯುವಂಥ ಸಮಯ ಇದಾಗಿರುತ್ತೆ. ಅವ್ರ ಜೊತೆಯಲ್ಲಿ ನೀವು ಒಂದು ಟ್ರಿಪ್ ಮಾಡೋದಾಗಿರ್ಬೋದು. ಅಥವಾ ಒಂದು ಮನೆಯಲ್ಲಿ ಒಂದು ಯಾವುದಾದ್ರೂ ಒಂದು ಕಾರ್ಯನ ಮಾಡಿ ಅಥವಾ ಒಂದು ಶುಭ ಸಮಾರಂಭನ ಮಾಡಿ ನೀವು ಎಲ್ಲರೂ ಜೊತೆಲಿ ಕೂತ್ಕೊಂಡು ಒಂದು ನಿಮ್ಮ ಖುಷಿ ಸಮಯನ ಕಳೆಯುವಂಥ ಸಮಯ ಇದಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಗಂಡ ಹೆಂಡತಿನಲ್ಲಿ ಒಂದು ಉತ್ತಮವಾದ ಬಾಂಧವ್ಯನೇ ಬೆಳೀತಾ ಇದೆ. ಇನ್ನು ಮದುವೆ ನಿರೀಕ್ಷೆಯಲ್ಲಿ ಇರೋಂಥವ್ರಿಗೆ ಇದು ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ಗಂಡು ಹೆಣ್ಣು ಹುಡುಕ್ತಿರೋ ಆಗಿರ್ಬೋದು ಅಥವಾ ಮದುವೆಗೆ ದಿನಾಂಕನ ಹುಡುಕ್ತಿರೋರಾಗಿರ್ಬೋದು, ಅವ್ರಿಗೆಲ್ಲ ಇದು ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯ ತುಂಬ ಉತ್ತಮವಾಗೇ ಇರುತ್ತೆ. ನೀವು ಮೊದಲೇ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ವ್ಯಕ್ತಿ ಆಗಿರ್ತೀರಾ. ಹಾಗಾಗಿ ಮತ್ತಷ್ಟು ಆರೋಗ್ಯದ ಕಡೆ ಗಮನ ಕೊಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಧ್ಯಾನ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಇನ್ನು ಆಹಾರ ಕ್ರಮಗಳನ್ನ ನೋಡೋದ್ರಿಂದ ಇನ್ನು ಒಳ್ಳೆಯ ಫಲಿತಾಂಶನೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇವಿಷ್ಟು ತುಲಾ ರಾಶಿಯವರ ಈ ತಿಂಗಳ ಭವಿಷ್ಯ ಆಗಿತ್ತು. ಪರಿಹಾರ ಅಂತ ಬಂದಾಗ ಕುಜನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು. ಆ ಶುಕ್ರನಿಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಅವರೆಕಾಳನ್ನ ದಾನ ಮಾಡೋದಾಗಿರ್ಬೋದು, ಅಥವಾ ಅವರೆಕಾಳನ್ನ ನೀವೇ ಜಾಸ್ತಿ ಸೇವನೆ ಮಾಡುವಂಥದ್ದಾಗಿರ್ಬೋದು. ಬಿಳಿ ಬಣ್ಣದ ಸ್ವೀಟ್ಗಳನ್ನ ನೀವು ಮನೆಗೆ ತೊಗೊಂಡು ಬಂದು ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು ನಿಮಗೆ ಉತ್ತಮ ಫಲನೇ ಸಿಗುತ್ತೆ. ಅದರಲ್ಲೂ ಈ ರಾಶ್ಯಾಧಿಪತಿ ಶುಕ್ರ ಇರುವಂಥ ಅಂಥವ್ರು ಏನು ಮಾಡಬೇಕು ಅಂತಂದರೆ ಮನೇಲಿ ಯಾವಾಗಲೂ ಬಿಳಿ ಬಣ್ಣದ ಸ್ವೀಟ್ನ ಸ್ಟಾಕ್ ಇಡೋದು ಒಳ್ಳೆಯದು. ಸ್ಟಾಕ್ ಇಡೋದು ಅಂತಂದರೆ ಎಷ್ಟೋ ದಿವಸದ ಇಡಿ ಅಂತಲ್ಲ,
ಖಾಲಿ ಆಗ್ತಿದ್ದಂಗೆ ಮತ್ತೆ ಮತ್ತೆ ತೊಗೊಂಡು ಬಂದು ಮನೇಲಿ ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫಲನೇ ಸಿಗುತ್ತೆ. ಇನ್ನು ಮನೆಯಲ್ಲಿ ಯಾವಾಗಲೂ ಮಲ್ಲಿಗೆ ಹೂವನ್ನ ಯೂಸ್ ಮಾಡುವಂಥದ್ದಾಗೋದು, ಅಂದರೆ ಪರಿಮಳ ಇರುವಂಥದ್ದು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಉತ್ತಮ ಫಲನೇ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂಥ ಸ್ಟೋನ್ಸ್ನ ಮನೇಲಿ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು, ಇನ್ನೂ ಉತ್ತಮವಾದ ಫಲನೇ ನೀವು ನೋಡ್ಬೋದು. ಹಾಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನನ್ನ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತಗೋಬೋದು. ಇನ್ನು ಈಗ ತಿಳಿಸಿದಂತಹ ಫಲಾನುಫಲಗಳು ಸಾಮಾನ್ಯವಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಮ್ಮ ಕಾರ್ಯಕ್ರಮನ, ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯಮಾಡಿ ವೀಕ್ಷಣೆ ಮಾಡಿ ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ ಮತ್ತು ನಾನು ಇನ್ನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ, ಅಂದರೆ ಇದೇ ತಿಂಗಳ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.